ಸನ್ಮಾನ್ಯ ಸಭಾಧ್ಯಕ್ಷರು, ಲಾಸ್ಟ್ ತನಕ ಇವತ್ತು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಮಂಡಿಸಿದ್ದಾರೆ, ಈ ವಿಚಾರದಲ್ಲಿ ಬಹಳಷ್ಟು ನಾನು ಕೇವಲ ಕಲ್ಯಾಣ ಕರ್ನಾಟಕದ ಒಂದು ಭಾಗಕ್ಕೆ ಆಗ್ತಾ ಇರುವಂತಹ ಒಂದು ಅನ್ಯಾಯದ ಬಗ್ಗೆ ಮಾತ್ರ ನಾನು ಬೆಳಕನ್ನು ಚೆಲ್ತಾ ಇರುವಂತದ್ದು. ಬೆಂಗಳೂರು ಇಡೀ ನಮ್ಮ ಕರ್ನಾಟಕಕ್ಕೆ ರಾಜಧಾನಿ. ಬೆಂಗಳೂರಿಗೆ ಅತಿ ಹೆಚ್ಚಾಗಿ ಅಮೌಂಟ್ ಅನ್ನು ಕೊಡಬೇಕು, ಅದರಲ್ಲಿ ಎಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಕಲ್ಯಾಣ ಕರ್ನಾಟಕಕ್ಕೆ ಹೋಲಿಸಿದಾಗ ಅಂದ್ರೆ ಬೆಂಗಳೂರಿಗೆ ನಾವು ಅಮೌಂಟ್ ಕೊಡ್ತಾ ಇದ್ದೀವಿ, ಅದರಲ್ಲಿ ಕೇವಲ 10ರಿಂದ 12% ಇಲ್ಲಿ 100 ರೂಪಾಯಿ ಕೊಟ್ಟರೆ ಒಬ್ಬರಿಗೆ ಅಲ್ಲಿ 10 ರೂಪಾಯಿ ಕೊಡುವಂತ ಒಂದು ಪರಿಸ್ಥಿತಿ ಬಂದಿರುತ್ತೆ. ಅಂದ್ರೆ ಇನ್ನು ಅಭಿವೃದ್ಧಿ ಅನ್ನೋದು ಯಾವತ್ತಿಗೂ ನಾವು ಕಂಪೇರ್ ಮಾಡಿದ್ರೆ ಕಲ್ಯಾಣ ಕರ್ನಾಟಕ ಇದೇ ರೀತಿ ಹಿಂದುಳಿದ ಭಾಗವಾಗಿ ಉಳಿಯುವಂತ ಒಂದು ಪರಿಸ್ಥಿತಿ ಮುಂದೆ ಬರೆಯುತ್ತೆ. ಹಾಗಾಗಿ ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ನಾನು ಇನ್ನೂ ವಿವರವಾಗಿ ಹೆಚ್ಚಾಗಿ ನಾನು ಬಿಡಿಸಿ ಹೇಳಲಿಕ್ಕೆ ಹೋಗಲ್ಲ. ಅಟ್ಲೀಸ್ಟ್ ಬರೋ ದಿನಗಳಲ್ಲಾದರೂ ಕೂಡ ಈ ಭಾಗಕ್ಕೆ ಏನು ಆದ್ಯತೆ ಕೊಡ್ತಾ ಇದೀವೋ ಬರೋ ಒಂದು 3-4 ವರ್ಷ 5 ವರ್ಷ ಕಲ್ಯಾಣ ಕರ್ನಾಟಕಕ್ಕೆ ನಾವು ಆದ್ಯತೆ ಕೊಡೋದ್ರ ಮೂಲಕ ಎಲ್ಲ ಇಡೀ ನಮ್ಮ ರಾಜ್ಯ ಕೂಡ ಅಭಿವೃದ್ಧಿ ಹಂತದಲ್ಲಿ ಇದೆ ಅಂತ ಹೇಳಿ ಒಂದು ಒಳ್ಳೆಯ ಸಂದೇಶ ಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಸರ್ಕಾರ ಮಾಡಲಿ ಅಂತ ಹೇಳಿ ಹೇಳ್ತಾ, ಯಾಕಂದ್ರೆ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಆರೋಗ್ಯ ಮತ್ತು ಮೂಲಸೌಕರ್ಯ, ಶಿಕ್ಷಣ ಸೇರಿದಂತೆ ಎಲ್ಲಾ ವಿಚಾರಗಳಲ್ಲಿ ಕೂಡ ಇವತ್ತು ನಾವು ತೀರಾ ಹಿಂದುಳಿದಿದ್ದೀವಿ. ಎರಡನೇ ಮುಖ್ಯ ವಿಚಾರ, ನಾನು ನಮ್ಮ ಮಿರ್ಚಿ ರೈತರ ಬಗ್ಗೆ ಮಾತಾಡಬೇಕಂತ ಅನ್ಕೊಂಡಿದ್ದೆ. ನನ್ನ ಸಹೋದರ ಗಣೇಶ್ ಅದ್ರ ಬಗ್ಗೆ ಬಹಳಷ್ಟು ವಿವರವಾಗಿ ಹೇಳಿದ್ದಾರೆ. ಹಾಗಾಗಿ ಮತ್ತೆ ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋದಕ್ಕಿಂತ ಕೂಡ, ಯಾಕೆಂದ್ರೆ ಬಳ್ಳಾರಿಯಲ್ಲಿ ನನ್ನ ನಿವಾಸದಿಂದ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗೋ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇಡೀ ಕ್ಷೇತ್ರನೇ ಬರುತ್ತೆ. ದಾರಿಯಲ್ಲಿ ಹೆಜ್ಜೆಯಲ್ಲಿ ಕೂಡ ರೈತರು ಗಾಡಿಗಳನ್ನ ನಿಲ್ಲಿಸಿಬಿಟ್ಟು ಅವರ ಗೋಳನ್ನ ನಾವು ಕೇಳ್ತಾ ಇದ್ರೆ ಕೆಲವೊಂದ್ಸಲ ನಿಜವಾಗ್ಲೂ ಕೂಡ ಅಲ್ಲೇ ಕಣ್ಣೀರು ಬರುವಂತ ಒಂದು ಪರಿಸ್ಥಿತಿ. ಇವತ್ತು ಮಿರ್ಚಿ ರೈತರಿಗೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆ ಆಗ್ಬಿಟ್ಟಿದೆ, ಆದ್ರೆ ಅವರಿಗೆ ಬೆಲೆ ಸಿಗ್ತಾ ಇಲ್ಲ. ಗಣೇಶ್ ಬಹಳ ನೀಟಾಗಿ ಅದ್ರ ಬಗ್ಗೆ ಹೇಳಿದ್ದಾರೆ. ದಯಮಾಡಿ ಬಳ್ಳಾರಿ, ವಿಜಯನಗರ, ಗಂಗಾವತಿಯ ಸುತ್ತಮುತ್ತಲ ಇರುವಂತ ರೈತರ ಒಂದು ಗೋಳನ್ನು ಸರ್ಕಾರ ಅರ್ಥ ಮಾಡಿಕೊಂಡು ಇವತ್ತು ಹೆಚ್ಚು ಕೋಲ್ಡ್ ಸ್ಟೋರೇಜ್ಗಳು, ಗೋಡೌನ್ಗಳು ಇಲ್ಲದೆ ಇರೋ ಕಾರಣ ಕಳೆದ ವರ್ಷ ಬೆಳೆಯನ್ನು ಏನು ಅವರು ಸ್ಟಾಕ್ ಇಟ್ಟಿದ್ದಾರೋ ಇನ್ನು ಅದರಲ್ಲಿ ಅರ್ಧ ಸ್ಟಾಕ್ ಹಾಗೇ ಇದೆ. ಮತ್ತು ಈ ಸಲ ಬೆಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದಿದೆ. ಇವತ್ತು ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಕೂಡ ಕೇಂದ್ರ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹತ್ರ ಈ ವಿಷಯ ಪ್ರಸ್ತಾಪ ಮಾಡಿ ಕರ್ನಾಟಕ ರಾಜ್ಯದ ಮಿರ್ಚಿ ರೈತರಿಗೆ ಸಹಾಯ ಮಾಡಬೇಕಂತ ಕೇಳಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಕೇಂದ್ರ ಸಚಿವರಿಗೆ ಲೆಟರ್ ಬರೆದಿದ್ದಾರೆ. ಆ ವಿಷಯದಲ್ಲಿ ಎರಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಿರ್ಚಿ ರೈತರ ಒಂದು ಸಹಾಯಕ್ಕೆ ಈ ಬಾರಿ ಬರಲೇಬೇಕು. ಇಲ್ಲ ಅಂತಂದ್ರೆ ಅಲ್ಲಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಗಣೇಶ್ ಅವರು ಹೇಳಿದಾಗೆ ಸುಮಾರು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾ, ಈ ವಿಷಯದಲ್ಲಿ ಗಣೇಶ್ ಅವರು ಏನೆಲ್ಲ ಮಾತಾಡಿದ್ದಾರೆ ಅದನ್ನ ತಾವು ರೆಕಾರ್ಡ್ ಮೂಲಕ ಸರ್ಕಾರದ ಗಮನಕ್ಕೆ ತಗೊಂಡೋಗಿ ಅದನ್ನ ಬಗೆಹರಿಸಬೇಕು ಅಂತ ಹೇಳಿ ನಾನು ಆ ಕಂಪ್ಲಿ ಭಾಗದ ಮತ್ತು ಬಳ್ಳಾರಿ, ವಿಜಯನಗರ ಮಿರ್ಚಿ ರೈತರ ಪರವಾಗಿ ನನ್ನ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ. ಅದೇ ಒಂದು ರೀತಿಯಲ್ಲಿ ನಮ್ಮ ಕೊಪ್ಪಳ ಯೂನಿವರ್ಸಿಟಿ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ಯೂನಿವರ್ಸಿಟಿಯನ್ನ ಮುಚ್ಚಲ್ಲ ಅಂತೇಳಿ ಅವರು ಈಗಾಗಲೇ ಹೇಳಿದ್ದಾರೆ. ಅದನ್ನ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಆದರೆ ಕೊಪ್ಪಳ ಯೂನಿವರ್ಸಿಟಿಯಲ್ಲಿ ಈಗಾಗಲೇ ಅವರು ಮುಚ್ಚಿಲ್ಲ ಅಂತಂದ್ರೂ ಕೂಡ ಮುಚ್ಚೋಗೋ ಸ್ಥಿತಿ ಬಂದಿದೆ. ಸುಮಾರು 40 ಕಾಲೇಜುಗಳು ಕೊಪ್ಪಳ ಯೂನಿವರ್ಸಿಟಿ ವ್ಯಾಪ್ತಿಗೆ ಬರ್ತಾ ಇರುವಂತದ್ದು. 16,000 ವಿದ್ಯಾರ್ಥಿಗಳು ಈ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತದ್ದು. ಯಾವುದೇ ರೀತಿ ಮೂಲಭೂತ ಸೌಲಭ್ಯಗಳನ್ನೋದು ಏನೂ ಇಲ್ಲ. ಇವತ್ತು ನಾನು ಅಲ್ಲಿ ಹೋಗಿ ಕಂಡಾಗ ವೈಸ್ ಚಾನ್ಸಲರ್ ಅಲ್ಲಿ ರವಿ ಅವರು ಅಂತೇಳಿ ಅವ್ರ ಜೊತೆಯಲ್ಲಿ ಹೋಗಿ ಮಾತಾಡಿದಾಗ ಅಲ್ಲಿ ಬಿಲ್ಡಿಂಗ್ ಬಿಟ್ರೆ ಯಾವುದೇ ಒಂದು ಸವಲತ್ತುಗಳು ಕೂಡ ಇಲ್ಲ. ಹಾಗಾಗಿ ಸರ್ಕಾರ ಮುಚ್ಚೋದಿಲ್ಲ ಅನ್ನೋದಕ್ಕಿಂತ ಕೂಡ ಯೂನಿವರ್ಸಿಟಿ ಮುಚ್ಚೋಗೋ ಸ್ಥಿತಿಗೆ ಬಂದಿರೋ ಕಾರಣ ನಮ್ಮ ಶಿವರಾಜ್ ಸಂಗಡಿಗೆ ಸಹೋದರ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಿ, ದಯಮಾಡಿ ಕೊಪ್ಪಳ ಯೂನಿವರ್ಸಿಟಿ ಬಗ್ಗೆ ಗಮನ ಹರಿಸಿ ಇವತ್ತು ಎಲ್ಲ ಸಚಿವರ ಜೊತೆ ಮಾತಾಡಿ ಅಲ್ಲಿ ಮೂಲಭೂತ ಸೌಲಭ್ಯಗಳನ್ನ
ಒದಗಿಸಿ ಆ ಯೂನಿವರ್ಸಿಟಿ ಒಂದು ಒಳ್ಳೆಯ ಸ್ಥಿತಿಗೆ ಬರುವಂತ ಒಂದು ವಿಚಾರಕ್ಕೆ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಬೇಕಂತ ಹೇಳ್ತಾ, ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ, ನಾನೊಂದು 5 ನಿಮಿಷಕ್ಕಿಂತ ಹೆಚ್ಚು ತಗೊಳ್ಳಲ್ಲ ಅಧ್ಯಕ್ಷರೇ. ಹಿಂದೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂಜನಾದ್ರಿ ಬೆಟ್ಟಕ್ಕೆ ಹನುಮ ಜನಿಸಿರುವಂತಹ ಒಂದು ನಾಡಿಗೆ ಪ್ರತಿ ವರ್ಷ ಕೂಡ 100 ಕೋಟಿ ಅನುದಾನ ಕೊಡ್ತೀವಿ ಅಂತೇಳಿ ಕಳೆದ ಬಜೆಟ್ ಅಲ್ಲಿ ಅವ್ರ ಮಾತನ್ನು ಹೇಳೋದು ಮಾತ್ರ ಅಲ್ಲ, 100 ಕೋಟಿ ಅನುದಾನ ಕೂಡ ತಕ್ಷಣ ಅವರು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟು ಇವತ್ತು ಕೆಲವೊಂದು ಕೆಲಸಗಳೆಲ್ಲೂ ಕೂಡ ಪ್ರಾರಂಭ ಆಗಿದೆ. ಆದರೆ ಈ ವರ್ಷ ಸಂಪೂರ್ಣವಾಗಿ ಅಂಜನಾದ್ರಿ ಬೆಟ್ಟದ ವಿಚಾರ ಆಗಲಿ ಏನು ಕೂಡ ಅವರು ಬಜೆಟ್ ಅಲ್ಲಿ ಪ್ರಸ್ತಾಪ ಮಾಡದೇ ಇರೋದು ತುಂಬಾ ಬೇಜಾರಾಗಿರುವಂತ ವಿಚಾರ. ಯಾಕಂದ್ರೆ ಇವತ್ತು ಇಡೀ ಕೊಪ್ಪಳ ಜಿಲ್ಲೆ ಅಂತಂದ್ರೆ ಅಂಜನಾದ್ರಿ ಹನುಮನ ನಾಡಿಗೆ ಇವತ್ತು ಒಂದು ದಿವಸಕ್ಕೆ ಕನಿಷ್ಠ ಅಂತಂದ್ರೆ ಕೂಡ 20-25 ಸಾವಿರ ಜನ ಭಕ್ತಾದಿಗಳು ಇಡೀ ದೇಶ ವಿದೇಶಗಳಿಂದ ಬರ್ತಾ ಇದ್ದಾರೆ. ಹಾಗಾಗಿ ಅವರು ಪ್ರತಿ ವರ್ಷ ಅವ್ರೇನು 100 ಕೋಟಿ ಕೊಡ್ತೀವಂತ ಅವ್ರು ಮಾತು ಕೊಟ್ಟಿದ್ರು. ಆ ಮಾತನ್ನ ನಾನು ನೆನಪಿಸ್ತಾ ಇದ್ದೀನಿ. ಇವಾಗ ಅವರು ನಾಳೆ ಬಜೆಟ್ ಒಂದು ಇದಕ್ಕೆ ಅವರು ಉತ್ತರ ಕೊಡುವಂತ ಸಂದರ್ಭದಲ್ಲಾದ್ರೂ ಕೂಡ ಆ ಅಂಜನಾದ್ರಿಗೆ 100 ಕೋಟಿ ಕೊಡ್ತೀವಿ ಅನ್ನೋ ಮಾತನ್ನ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಘೋಷಣೆ ಮಾಡ್ಬೇಕಂತ ಹೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ. ಅದೇ ಒಂದು ರೀತಿಯಲ್ಲಿ ಕಳೆದ ಅಂದ್ರೆ 2 ಬಜೆಟ್ಗಳಲ್ಲಿ ಕೂಡ ನವಲಿ ಜಲಾಶಯದ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ರು. ಕಳೆದ ವರ್ಷ ಬಜೆಟ್ ಅಲ್ಲಿ 1000 ಕೋಟಿ ಹಣವನ್ನು ಕೂಡ ಅದಕ್ಕೆ ಘೋಷಣೆ ಮಾಡೋದ್ರ ಮೂಲಕ ಅದನ್ನು ನಾವು ಅನುಷ್ಠಾನಗೊಳಿಸ್ತೀವಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಆದ್ರೆ ಈ ಬಜೆಟ್ ಅಲ್ಲಿ ನವಲಿ ಜಲಾಶಯನೇ ಆ ಪದನೇ ಕಾಣಿಸ್ತಾ ಇಲ್ಲ. ಅದು ಏನಾಗಿದೆ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಗೊತ್ತಾಗಬೇಕು. ಅದು ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ, ಇಲ್ಲಂತ ನಾನು ಹೇಳಲ್ಲ. ನಾನು ಖಂಡಿತವಾಗ್ಲೂ ಕೂಡ ಶಿವರಾಜ್ ಸಂಗಟಿಗೆ ಅವರು, ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಆಂಧ್ರ ಮತ್ತು ತೆಲಂಗಾಣ ರಾಜ್ಯದ ಜೊತೆ ಮಾತಾಡಿ ಆದಷ್ಟು ಬೇಗನೆ, ಯಾಕಂದ್ರೆ ನಮ್ಮ 4 ಜಿಲ್ಲೆಗಳಿಗೆ ಅಂದ್ರೆ ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿಗೆ ಕುಡಿಯೋ ನೀರು ಜೊತೆಗೆ ಇವತ್ತು ಬೇಸಾಯಕ್ಕೆ ಕೂಡ ಉಪಯೋಗ ಆಗುವಂತ ಒಂದು ಅತ್ಯಂತ ಅದ್ಭುತವಾದಂತ ಒಳ್ಳೆ ಕೆಲಸ ಅಂದ್ರೆ ಅದು ನವಲಿ ಜಲಾಶಯ ನಿರ್ಮಾಣ. ಹಾಗಾಗಿ ಅದ್ರ ಬಗ್ಗೆ ಸೀರಿಯಸ್ ಆಗಿ ನಾಳೆ ಆ ಬಜೆಟ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡುವ ಟೈಮ್ನಲ್ಲಿ ಅಂಜನಾದ್ರಿ ಮತ್ತು ನಮ್ಮ ನವಲಿ ಜಲಾಶಯದ ಬಗ್ಗೆ ಅವರು ಅದನ್ನ ಇದು ಮಾಡಬೇಕಾಗುತ್ತೆ ಅಧ್ಯಕ್ಷರೇ. ಕೊನೆಯದಾಗಿ 2 ವಿಚಾರಗಳಷ್ಟೇ ಅಧ್ಯಕ್ಷರೇ. ನೋಡಿ, ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಅಂತೇಳಿ ಇವತ್ತು ನಮ್ಮ KSISF ಅಂತೇಳಿ ಮಾಡಿದ್ದಾರೆ. 1500 ಮಂದಿ ಸ್ಟಾಫ್ ಇದ್ದಾರೆ ಅಧ್ಯಕ್ಷರೇ. 1500 ಮಂದಿ ಸ್ಟಾಫ್ ಅಲ್ಲಿ ಅವರಿಗೆ ಪ್ರಮೋಷನ್ಸ್ಗೆ ಎಲಿಜಿಬಿಲಿಟಿ ಇದ್ರೂ ಕೂಡ ಪ್ರಮೋಷನ್ಗಳು ಸಿಗ್ತಾ ಇಲ್ಲ. ವಿಷಯ ಏನಂತಂದ್ರೆ ಅಲ್ಲಿ ಸಪರೇಟ್ ಆಗಿ ಆ ಒಂದು ಬೆಟಾಲಿಯನ್, ಒಂದು ಕೇಂದ್ರ ಕಲ್ಯಾಣ ಕರ್ನಾಟಕದಲ್ಲಿ ಬೆಟಾಲಿಯನ್ ಅನೌನ್ಸ್ ಮಾಡಿದ್ದಾರೆ. 1500 ಮಂದಿ ಸ್ಟಾಫ್ ಇದ್ದಾರೆ, ಪ್ರಮೋಷನ್ಸ್ ಇಲ್ಲ ಅವರಿಗೆ. ಎಲ್ಲ ಮೈಸೂರು, ಬೆಂಗಳೂರು ಈ ಭಾಗದಲ್ಲಿ ಇರುವಂತ ಆ ಭದ್ರತಾ ಸಿಬ್ಬಂದಿಗೆಲ್ಲ ಕೂಡ ಪ್ರಮೋಷನ್ ಸಿಗ್ತಾ ಇದೆ. ಅಲ್ಲಿರೋರ್ಗೆ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ಅವ್ರಿಗೆ ಸಪರೇಟ್ ಒಂದು ಕೇಂದ್ರ ಸ್ಥಾನವನ್ನ ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದ್ರೆ ಮಾತ್ರ ಅವರಿಗೆ ಪ್ರಮೋಷನ್ಸ್ಗೆ ಎಲಿಜಿಬಿಲಿಟಿ ಬರುತ್ತೆ. ಇವತ್ತು ನಾವು ಕಲ್ಯಾಣ ಕರ್ನಾಟಕ ಭಾಗದ ಜನರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಎಷ್ಟೆಷ್ಟೋ ಸ್ಕೀಮ್ಗಳು ನಾವು ತಗೊಂಡು ಬರ್ತಾ ಇದ್ದೀವಿ. ಆದ್ರೆ ಅಲ್ಲಿರುವಂತ ಕಾನ್ಸ್ಟೇಬಲ್ ಆಗಿ, ಹೆಡ್ ಕಾನ್ಸ್ಟೇಬಲ್ ಆಗಿ, SI ಆಗಿ ಸುಮಾರು ವರ್ಷಗಳಿಂದ ಪ್ರಮೋಷನ್ಸ್ ಇಲ್ದೇನೆ ತುಂಬಾ ಅವರು ನೋವು ಪಟ್ಕೊಳ್ತಾ ಇದ್ದಾರೆ. ದಯಮಾಡಿ ಸರ್ಕಾರ ಅಲ್ಲಿ ಇವತ್ತು ನಮ್ಮ ಯಾವುದೇ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ಒಂದು ಸೆಂಟರ್ ಪಾಯಿಂಟ್ ತಗೊಂಡು ಇವತ್ತಿಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಕೂಡ ಇದ್ದಾರೆ. ದಯಮಾಡಿ ಈ ವಿಷಯ ಗಂಭೀರವಾಗಿ ತಗೊಳ್ಳಿ. ಯಾಕಂದ್ರೆ ಒಂದು ಭದ್ರತಾ ಪಡೆಯ ಬೆಟಾಲಿಯನ್ ಕೇಂದ್ರ ಸ್ಥಾನವನ್ನ ನಾವಲ್ಲಿ ಸ್ಥಾಪನೆ ಮಾಡಿದ್ರೆ ಮಾತ್ರ ಅವರು ಪ್ರಮೋಷನ್ಸ್ಗೆ ಎಲಿಜಿಬಿಲಿಟಿ ಆಗ್ತಾರೆ. ಹಾಗಾಗಿ ಇದೊಂದು ವಿಷಯ, ಇದು ಅದನ್ನ ತಾವು ಮಾಡಬೇಕಂತೇಳಿ ಕೇಳ್ತಾ, ಕೊನೆಯದಾಗಿ ಅಧ್ಯಕ್ಷರೇ, ಇವತ್ತು 4 ಲಕ್ಷ ಕೋಟಿ ಬಜೆಟ್ ನಾವು ಪ್ರಸ್ತಾಪ ಮಾಡಿದ್ದೀವಿ. ಆದ್ರೆ ನಾನಿವತ್ತು ನಿಮಗೆ ಪ್ರಸ್ತಾಪ ಮಾಡ್ತಾ ಇರೋದು ಕೇವಲ ಲಕ್ಷಗಳು ಖರ್ಚಾಗುವಂತ ಒಂದು ವಿಚಾರ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರಗಳಂತ ಹೇಳಿ ಇದೆ. ಅಂದ್ರೆ ಈ ನಿರ್ಗತಿಕರಿಗೆ, ನಿಸ್ಸಹಾಯಕರಿಗೆ, ಬುದ್ಧಿಮಾಂದ್ಯ ಮಕ್ಕಳಿಗೆ ಇಂಥವ್ರೆಲ್ಲರಿಗೂ ಕೂಡ ಸೇವೆ ಮಾಡುವಂತ ಇವತ್ತು ಅಲ್ಲಿರುವಂತ ಟೀಚರ್ಸ್, ಆ ಇನ್ಸ್ಟಿಟ್ಯೂಷನ್ಗಳಿಗೆ ಸ್ಯಾಲರಿ
ಇವತ್ತು ಸುಮಾರು ಹೆಚ್ಚು ಕಡಿಮೆ 10 ವರ್ಷಗಳಿಂದ ಕೂಡ ಇನ್ಕ್ರೀಸ್ ಆಗಿಲ್ಲ. ಯಾಕಂದ್ರೆ ಬಹಳ ಮನಸ್ಸಿಂದ ಹೃದಯದಿಂದ ಅವ್ರ ಮನೆ ಮಕ್ಕಳ ತರ ನೋಡ್ಕೊಂಡು ಅವ್ರಿಗೆ ಸೇವೆ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಟೀಚರ್ಗಳಿಗೆ, ಇನ್ಸ್ಟಿಟ್ಯೂಷನ್ಗಳಿಗೆ ಸ್ಯಾಲರಿ ಇನ್ಕ್ರೀಸ್ ಮಾಡೋದಕ್ಕೆ ಸರ್ಕಾರ ಒಂದು ಯೋಚನೆ ಮಾಡಿ ತಕ್ಷಣ ಅದನ್ನ ಎಲ್ಲ ಅವ್ರ ಹತ್ರ ಕಂಪ್ಲೀಟ್ ರೆಡಿಯಾಗಿದೆ. ಅವ್ರ ಅನುಮೋದನೆ ಮಾಡಿ ಆ ಸ್ಯಾಲರೀಸ್ ಇನ್ಕ್ರೀಸ್ ಮಾಡಬೇಕು. ಜೊತೆಗೆ ಅಂಗವಿಕಲರ ವೇತನಗಳೇನಿದೆಯಲ್ಲ ಅದು ಇದುವರೆಗೂ ಕೂಡ ಸುಮಾರು ವರ್ಷಗಳಿಂದ ಅವರ ಪೆನ್ಷನ್ ಸ್ಕೀಮ್ಸ್ ಏನಿದೆ ಹಳೇದು ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಇವತ್ತಿನ ಖರ್ಚು ವೆಚ್ಚಗಳು ತುಂಬಾ ಜಾಸ್ತಿ ಆಗಿರೋ ಕಾರಣ ಅವ್ರಿಗೆ ಸ್ವಲ್ಪ ಪೆನ್ಷನ್ ನ ಹೆಚ್ಚು ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ, ಕೊನೆಯದಾಗಿ ಇನ್ನ ಒಂದೇ ಒಂದು ವಿಷಯ, ಯಾಕಂದ್ರೆ ನಾನು ಮೊನ್ನೆ ಇದ್ದಿಲ್ಲ ಅಧ್ಯಕ್ಷ, ನಾನು ನಿನ್ನೆ 2-3 ಮಿನಿಟ್ಸ್ ನಾನು ಟೈಮ್ ತಗೊಳ್ತೀನಿ, 2-3 ನಿಮಿಷನೇ ಅಷ್ಟೇ. ಮತ್ತು ಬಳ್ಳಾರಿ ವಿಮಾನಾಶ್ರಯದ ಬಗ್ಗೆ ಕಳೆದ 2 ಬಜೆಟ್ಗಳಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ರು. ಈ ಬಜೆಟ್ ಅಲ್ಲಿ ಅದರ ಪ್ರಸ್ತಾಪನೆ ಪೂರ್ತಿ ಕೈಬಿಟ್ಟಿದ್ದಾರೆ. 900 ಎಕರೆ ಜಮೀನಿದೆ. ದಯಮಾಡಿ ಅದನ್ನು ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದು ನನಗಂತೂ ವಿಷಯ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಕನಿಷ್ಠ ಮುಖ್ಯಮಂತ್ರಿಗಳು ನಾಳೆ ಬಜೆಟ್ ಉತ್ತರ ಕೊಡೋ ಟೈಮ್ನಲ್ಲಿ ಬಳ್ಳಾರಿ ವಿಮಾನಾಶ್ರಯದ ಬಗ್ಗೆ ಒಂದು ಕ್ಲಾರಿಟಿ ಕೊಡಲಿ. ಇಲ್ಲದೆ ಹೋದ್ರೆ ಅಲ್ಲಿ ಬಳ್ಳಾರಿ ಜನರು ತುಂಬಾ ಬೇಜಾರಾಗಿದ್ದಾರೆ ಅನ್ನುವಂತ ಒಂದು ವಿಚಾರ ಹೇಳ್ತಾ, ವಿಶೇಷವಾಗಿ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ವೈಯಕ್ತಿಕವಾಗಿ ನಾನು ಅವ್ರಿಗೊಂದು ಲೆಟರ್ ಕೊಟ್ಟಿದ್ದೀನಿ. ಅವರು ಭರವಸೆ ಕೊಟ್ಟಿದ್ದಾರೆ. ಇವತ್ತು ಹಂಪಿ ಮತ್ತು ಆನೆಗುಂದಿಯಲ್ಲಿ ಇವತ್ತು ಏನು ಅಲ್ಲಿ ನಡೀತಾ ಇರುವಂತಹ ಒಂದು ದುರ್ಘಟನೆಗಳು, ಇವತ್ತು 3 ಲಕ್ಷ ವಿದೇಶಿಯರು ಬರ್ತಾ ಇರುವಂತಹ ಒಂದು ಪ್ರದೇಶ ಅಧ್ಯಕ್ಷರೇ. ಅದು ಒಂದು ವರ್ಷಕ್ಕೆ 3 ಲಕ್ಷ ಪ್ರವಾಸಿಗರು ಬರ್ತಾ ಇರುವಂತದ್ದು, ವಿದೇಶಿ ಪ್ರವಾಸಿಗರು. 40 ಲಕ್ಷ ನಮ್ಮ ಸ್ವದೇಶಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಆಯ್ತು. ನಾನು ಹಂಪಿಯಲ್ಲಿ ಈ ಹಿಂದೆ ನಾನೇನು ಸಚಿವನಾಗಿರುವಂತಹ ಸಂದರ್ಭದಲ್ಲಿ ಅಲ್ಲೊಂದು ಪೊಲೀಸ್ ಸಬ್ ಡಿವಿಷನ್ ಮಾಡಿದ್ದೆ. ಒಬ್ಬ ಡಿವೈಎಸ್ಪಿ ಅಧಿಕಾರಿ ಮತ್ತು ಒಂದು 32 ಪೊಲೀಸ್ ತಂಡಗಳನ್ನ ರಚನೆ ಮಾಡೋದ್ರ ಮೂಲಕ 64 ಮಂದಿ ಪೊಲೀಸರು ರಾತ್ರಿ ಹಗಲು ಕೂಡ ಅಲ್ಲಿ ಗಸ್ತನ್ನ ತಿರುಗಾಡ್ತಾ ಇದ್ರು. ಆದ್ರೆ ಇವತ್ತು ದುರದೃಷ್ಟ ಅಂತಂದ್ರೆ ಆ ಪೊಲೀಸ್ ಸಬ್ ಡಿವಿಷನ್ ತೆಗೆದುಬಿಟ್ಟಿದ್ದಾರೆ ಇವತ್ತು ಹಂಪಿಯಿಂದ. ಅಲ್ಲಲ್ಲಿ ಒಂದು ವಿಷಯ, ಇದು ಬಹಳ ಗಂಭೀರವಾಗಿರೋ ವಿಷಯ ಅಧ್ಯಕ್ಷರೇ, ಒಂದೇ ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ಆ ಪೊಲೀಸ್ ಸಬ್ ಡಿವಿಷನ್ ನ ಮುಖ್ಯಮಂತ್ರಿಗಳು ಅದನ್ನ ನಾನು ತಕ್ಷಣ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಗೃಹ ಸಚಿವರು ಕೂಡ ಇಲ್ಲಿದ್ದಾರೆ. ಯಾಕಂದ್ರೆ ಇಂಥ ಘಟನೆ ಮತ್ತೆ ನಾಳೆ ನಾಡಿದ್ದು ಮತ್ತೆ ಇನ್ನೊಂದು ಆದ್ಮೇಲೆ ನಾವು ಇದ್ರ ಬಗ್ಗೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ಹಂಪಿ ಆನೆಗೊಂದಿನ ಎರಡನ್ನ ಸೇರಿಸಿ ಒಂದೇ ವ್ಯಾಪ್ತಿಗೆ ತಗೊಂಡು ಬಂದು ಹಂಪಿಯಲ್ಲಿ ಡಿವೈಎಸ್ಪಿ ಮಟ್ಟದ ಅಧಿಕಾರಿನ ಇಡೋದ್ರ ಮೂಲಕ ಆನೆಗೊಂದಿಯಲ್ಲಿ ವಿಶೇಷವಾದ ಒಂದು ಪೊಲೀಸ್ ಸ್ಟೇಷನ್ ಮಾಡಿ ಅಲ್ಲೊಬ್ಬ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ನ ಮಾಡೋದ್ರ ಮೂಲಕ ಸಿಬ್ಬಂದಿ ಜಾಸ್ತಿ ಆಗ್ತಾರೆ. ರಾತ್ರಿ ಹಗಲು ಪೊಲೀಸರು ಚೆಕ್ ಪೋಸ್ಟ್ಗಳು ಹಾಕಿ ಓಡಾಡ್ತಾ ಇದ್ರೆ ಇಂಥ ದುಷ್ಕೃತ್ಯಗಳು ಮತ್ತೆ ಮುಂದೆ ಆಗಲ್ಲ. ಜೊತೆಗೆ ಇವತ್ತು ನೋಡಿ ಅಲ್ಲಿ ಕೇವಲ ಅವ್ರ ಜೀವನ ಅಲ್ಲಿ ಹಂಪಿ ಆನೆಗುಂದಿ ಭಾಗದಲ್ಲಿ ಈ ಟೂರಿಸ್ಟ್ಗಳು ಬರೋದ್ರಿಂದನೇ ಅಲ್ಲಿರುವಂತಹ ಗ್ರಾಮೀಣ ಭಾಗದ ಜನರು ಸಣ್ಣ ಪುಟ್ಟ ಹೋಮ್ ಸ್ಟೇಗಳು ರಿಸಾರ್ಟ್ಸ್ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಇವತ್ತು ನೋಡಿ ಅಧ್ಯಕ್ಷರೇ, ಒಂದು ಘಟನೆ ಆದ ತಕ್ಷಣ ಇವತ್ತು ನಿನ್ನೆ ತಹಸೀಲ್ದಾರ್ ಎಸಿಗಳೆಲ್ಲ ಕೂಡ ಬಂದು ಎಲ್ಲರನ್ನ ಬಂದ್ ಮಾಡಿಸ್ಬಿಟ್ಟಿದ್ದಾರೆ. ಇವತ್ತು ಎಲ್ಲರೂ ಪ್ರವಾಸಿಗರೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟು 150 ಹೋಮ್ ಸ್ಟೇಗಳಿಂದ ಎಲ್ಲ ಪ್ರವಾಸಿಗರು ವಾಪಸ್ ಹೋಗ್ಬಿಟ್ಟಿದ್ದಾರೆ. ಸನ್ಮಾನ್ಯ HK ಪಾಟೀಲ್ರು ಇಲ್ಲಿ ಹಿರಿಯರಿದ್ದಾರೆ. ಅವರು ನೋಡಿ ಇವತ್ತು ಹೇಳಿದ್ರಲ್ಲ ವಿಷಯ ಅಲ್ಲ ಅಧ್ಯಕ್ಷ, ಇವತ್ತು ವಿದೇಶಗಳಲ್ಲಿ ಒಂದು ಕೆಟ್ಟ ಸಂದೇಶ ಹೋಗಬಾರ್ದು. ಎಲ್ಲರೂ ಖಾಲಿ ಮಾಡ್ಕೊಂಡು ಹೆದರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ದಯಮಾಡಿ ಇದನ್ನ ಸದನ ಮುಗಿದ ಮೇಲೆ ಆದ್ರೂ ಕೂಡ ಗೃಹ ಸಚಿವರು, ಪ್ರವಾಸೋದ್ಯಮ ಸಚಿವರು, ಉಸ್ತುವಾರಿ ಸಚಿವರಾಗಿರುವಂತ ನಮ್ಮ ತಗಡಿಗೆ ಅವರು ಎಲ್ಲರೂ ಕೂಡ ಸೇರಿ ಗಂಭೀರವಾಗಿ ಒಂದು ಮೀಟಿಂಗ್ ಅನ್ನ ಮಾಡಿ ಇವತ್ತು ಆನೆಗುಂದಿ ಹಂಪಿ ಆ ಪ್ರವಾಸಿಗರ ರಕ್ಷಣೆಗೆ ಇವತ್ತು ಪೊಲೀಸ್ ಭದ್ರತಾ ವ್ಯವಸ್ಥೆಯನ್ನ ಮಾಡ್ಬೇಕಂತೇಳಿ ಮನವಿ ಮಾಡಿಕೊಂಡು ನಾನು ನಿಮ್ಮ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.